ರಾಜ್ಯದಲ್ಲಿ ಬಹಳ ತಡ ಆದರೂ ನಿಧಾನವಾಗಿ ಇದೀಗ ಮುಂಗಾರು ಚುರುಕು ಪಡಿತಾ ಇದೆ. ಮಲೆನಾಡು ಭಾಗದಲ್ಲೆಲ್ಲ ಉತ್ತಮ ರೀತಿಯಲ್ಲಿ ಮಳೆ ಆಗ್ತಾ ಇದೆ. ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆ ಕೂಡ ಕೆಲ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಬಟ್ ಈ ಬಯಲು ಸೀಮೆಯ ಪ್ರದೇಶಗಳಲ್ಲಿ ಮಳೆ ಸುಳಿವೇ ಇಲ್ಲ. ಇದು ಅನ್ನದಾತರ ಸಂಕಷ್ಟ ಈ ಬಾರಿ ಬಹಳ ಇದೆ ಅನ್ನುವಂಥ ಮುನ್ಸೂಚನೆ ಕೊಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಸರ್ಕಾರದ ಕಡೆಯಿಂದ ಅವ್ರು ಏನಾದರೂ ಪ್ರೋತ್ಸಾಹ ಸಿಗ್ಬೋದಾ, ನಮಗೆ ಅನುಕೂಲ ಆಗ್ಬೋದಾ ಅನ್ನುವಂಥ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಈ ಮಳೆ ಮೇಲೆ ಡಿಪೆಂಡ್ ಆಗುವಂಥ ಬೆಳೆಗಳನ್ನೆಲ್ಲ ಬೆಳಿಬೇಡಿ ಅಂತ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಮಳೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಆಗುವಂಥ ಕೆಲ ಅನಾಹುತಗಳು ಈ ಬಾರಿಯೂ ಕೂಡ ಆಗ್ತಾ ಇದೆ. ಬನ್ನಿ ಮಳೆ ಎಲ್ಲೆಲ್ಲಿ ಹೇಗೆ ಸುರಿತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಮುಂಬೈನಲ್ಲಿ ವರುಣಾರ್ಭಟ, ನಲುಗಿದ ಕುಂದಾನಗರಿ ಬೆಳಗಾವಿ. ಬೆಳಗಾವಿಯ ಶಿವಾಜಿನಗರ ಮತ್ತು ವೀರಭದ್ರ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಫೀಸರ್ ಬಂದ್ ಕೆಲಸ ಸಮಕ್ಷ ನೋಡಬೇಕು, ಅವರು ನೋಡುವುದಿಲ್ಲ. ಮನೆ ಮಂದಿರಕ್ಕೆ ನುಗ್ಗಿದ ಮಳೆ ನೀರು, ಗಡಿನಾಡಲ್ಲಿ ಅವಾಂತರ. ರಾಮ ಲಕ್ಷ್ಮಣ ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂತದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮುಂಬೈ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಇದರಿಂದ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿಗಳು ಉಕ್ಕಿ ಹರಿಯುತ್ತಿವೆ. ಬೆಳಗಾವಿ ಕಾಸಾಬಾಗ್ನ ಉಪ್ಪಾರ ಗಲ್ಲಿಯಲ್ಲಿ ಬೃಹತ್ ಹುಣಸೆ ಮರ ಉರುಳಿ 4 ಮನೆಗಳಿಗೆ ಹಾನಿಯಾಗಿದೆ. ಇಬ್ಬರಿಗೆ ಗಾಯವಾಗಿದ್ದು 4 ಮನೆಗಳ ಕುಟುಂಬದವರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಬೆಳಗಾವಿಯ ಖಾನಾಪುರದ ಹಬ್ಬಾನಟ್ಟಿ ಗ್ರಾಮದಲ್ಲಿರೋ ಮಾರುತಿ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ಮಾರುತಿ ದೇವರ ಮೂರ್ತಿ ಜಲಾವೃತವಾಗಿದೆ. ಮುಳುಗಡೆಯಾಗಿರೋ ಮಾರುತಿ ದೇಗುಲದಿಂದಲೇ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಉದ್ಭವ ಮೂರ್ತಿ ಮಾರುತಿ ಮಂದಿರ ಏನಿದೆ, ಇದರ ರಾಮ ಲಕ್ಷ್ಮಣ ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಣಮಳೆ ಹೊಡೆತಕ್ಕೆ ಬೆಳಗಾವಿಯ ಶಿವಾಜಿನಗರ ಹಾಗೂ ವೀರಭದ್ರ ನಗರದಲ್ಲಿರೋ ಮನೆಗಳಿಗೂ ನೀರು ನುಗ್ಗಿದೆ. ಜನರು ಪರದಾಡುವಂತಾಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಜಲಾವೃತವಾಗಿದೆ. ಈ ಒಂದು ಚರಂಡಿಗಳು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡದ ಕಾರಣಕ್ಕಾಗಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳು ಸದ್ಯ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಜನರು ಆಕ್ರೋಶ ಹೊರಹಾಕಿದ್ರು. ಅವ್ರ ಅಧಿಕಾರಿಗೆ ಗೊತ್ತಾಗಬೇಕಲ್ಲ, ಅವ್ರ ಆಫೀಸರ್ ಬಂದ್ ಕೆಲಸ ಸಮಕ್ಷ ನೋಡಬೇಕು, ಅವರು ನೋಡುವುದಿಲ್ಲ. ಬೆಳಗಾವಿಯ ಕಣಕುಂಬಿ ಹೊರವಲಯದಲ್ಲಿರುವ ಡೆಲ್ಟಾ ಫಾಲ್ಸ್ಗೆ ಜೀವಕಳೆ ಬಂದಿದೆ. ಯಾರಾದರೂ ಕಣ್ತಪ್ಪಿಸಿ ಜಲಪಾತಕ್ಕೆ ಹೋದ್ರೆ ಎಫ್ಐಆರ್ ದಾಖಲಿಸುವುದಾಗಿ ಎಚ್ಚರಿಸಲಾಗಿದೆ. ಮಹಾರಾಷ್ಟ್ರ ಮಳೆಯಿಂದ ಪಂಚಗಂಗಾ ನದಿ ಉಕ್ಕಿ ಹರಿಯುತ್ತಿದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಸೇತುವೆ ಜಲಾವೃತವಾಗಿದೆ. 4 ದಿನದ ಹಿಂದೆ ಖಾಲಿಯಾಗಿದ್ದ ನದಿ ತುಂಬಿ ಹರಿಯುತ್ತಿದೆ. ನಿಪ್ಪಾಣಿ ತಾಲೂಕಿನಲ್ಲಿ ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಾರದಗ ಬೋಜ್ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಮತ್ತೊಂದು ಕಡೆ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ, ಕನ್ನೂರ, ಬೋಜವಾಡಿ, ಗಜವರವಾಡಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ದೂದ್ಗಂಗಾ ನದಿ ತಟದಲ್ಲಿ ಅಪಾಯವನ್ನ ಲೆಕ್ಕಿಸದೆ ಮಕ್ಕಳು ಮೀನು ಹಿಡಿಯುತ್ತಿದ್ದಾರೆ. ಮಹಿಳೆಯರು ಬಟ್ಟೆ ಒಗೆಯುತ್ತಿರೋ ದೃಶ್ಯ ಕಂಡುಬಂತು. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ಗೆ 30,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಬ್ಯಾರೇಜ್ನ 16ನೇ ಗೇಟ್ ಓಪನ್ ಮಾಡಲಾಗಿದೆ. ಧಾರಾಕಾರ ಮಳೆಯಿಂದ ಶಿವಮೊಗ್ಗದ ಗಾಜನೂರಿನಲ್ಲಿರೋ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನ 10 ಗೇಟ್ಗಳ ಮೂಲಕ 20,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಚಿಕ್ಕಮಗಳೂರು ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದಲ್ಲಿರುವಂತಹ ಗಾಜೂರಿದೆ ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ಶಿವಮೊಗ್ಗದಲ್ಲಿರೋ ಬ್ಯೂರೋ ರಿಪೋರ್ಟ್ TV9.